ದಿಯಾ ಸಿನಿಮಾದ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ದಂತಹ ಪೃಥ್ವಿ ಅಂಬರ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ನಾನು ಸೂಪರ್. ಸೊ ಹೇಳಿ, ಅಂದರೆ ಕರಿಯರ್ ಸ್ಟಾರ್ಟಿಂಗಲ್ಲೇ ನಿಮಗೆ ಶಿವಣ್ಣನ ಜೊತೆ ಆಫರ್ ಸಿಕ್ತು. ಸೊ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ರಿ ಬೈರಾಗಿ ಸಿನಿಮಾದಲ್ಲಿ. ಅದಾದ ನಂತರ ಈಗ ಭುವನಂ ಗಗನಂ, ಎಲ್ಲೋ ಒಂದು ಕಡೆ ಅಪ್ಪು ಸರ್ ಜೊತೆ ಆ್ಯಕ್ಟ್ ಮಾಡದೇ ಇರೋದಕ್ಕೆ ಅವಕಾಶ ಸಿಗದೆ ಹೋದ್ರೂ ಈ ಮೂಲಕ ನಿಮ್ಗೆ ಅವರ ಒಂದು ಆಶೀರ್ವಾದ ಸಿಗ್ತಿದೆ ಅಂತ ಅನ್ಸುತ್ತೆ. ಏನು ಹೇಳ್ತೀನಿ? ತುಂಬ ಖುಷಿ. ಆ ಒಂದು ಹೆಸರು ಯೂಸ್ ಮಾಡಿರೋದು ಅಂದರೆ ಟೈಟಲ್ ಸೆಲೆಕ್ಟ್ ಮಾಡಿದಾಗಲೇ ನಾನು ಡೈರೆಕ್ಟರ್ ಸರ್ಗೆ ಹೇಳಿದೆ ಭಾಳ ಖುಷಿ ಆಯಿತು ಅಂತ. ಅಪ್ಪು ಸರ್ ಆಬ್ವಿಯಸ್ಲಿ ದಿಯಾ ಸಿನಿಮಾ ನೋಡಿ ನನಗೂ ಕರೆ ಮಾಡಿದರು, ಮಾತಾಡಿದ್ರು. ಅಂದರೆ ನಮ್ಮಂಥ ಯಂಗ್ ಹೊಸ ಪ್ರತಿಭೆಗಳಿಗೆ ಮುಂಚೂಣಿಯಲ್ಲಿ ನಿಂತು ಸಪೋರ್ಟ್ ಮಾಡ್ತಾ ಇದ್ದಂತಹ ಅದ್ಭುತವಾದ ವ್ಯಕ್ತಿತ್ವ ಅಪ್ಪು ಸರ್ದು. ಸೊ ಅವರ ಚಿತ್ರದ ಹಾಡಿನ ಒಂದು ಟೈಟ್ಲನ್ನು ನಾವು ಇಟ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ನನಗೂ ಇಷ್ಟ ಆಗಿರುವಂಥ ಹಾಡು ಕೂಡ ಹೌದು. ಆ್ಯಂಡ್ ಈ ಟೈಟ್ಲ್ ನಮ್ಗೆ ಸಿಕ್ಕಿರೋದು ಭಾಳ ಖುಷಿಯಾಗಿದೆ. ಆ್ಯಂಡ್ ನಮ್ಮ ಚಿತ್ರಕ್ಕೆ ಕೂಡ ತುಂಬ ಕನೆಕ್ಟ್ ಆಗುವಂಥ ಟೈಟ್ಲ್ ಇದು. ಎರಡು ಭೂಮಿ ಮತ್ತು ಆಕಾಶ, ಎರಡು ಎಲಿಮೆಂಟ್ ಒಂದು ಸೇರಿದಾಗ ಏನಾಗುತ್ತೆ ಅನ್ನೋದು ಕಥೆಯಲ್ಲೂ ಕೂಡ ಸಿಂಬಾಲಿಕಲಿ ತುಂಬ ಚೆನ್ನಾಗಿ ನಮ್ಮ ನಿರ್ದೇಶಕರು ಪೋಣಿಸಿದ್ದಾರೆ. ಸೊ ಹಾಗಾಗಿ ಖುಷಿ ಇದೆ. ಎರಡು ಯಾವತ್ತೂ ಸೇರೋದಿಲ್ಲ, ಎರಡು ಸೇರಿದ್ರೆ ಪ್ರಳಯ ಆಗುತ್ತೆ. ಸೊ ಹಂಗೆ ಇರುತ್ತೆ ಸಿನಿಮಾ ಸಿಂಬಾಲಿಕಲಿ. ಇದರಲ್ಲೂ ಪ್ರಳಯ ಇದೆ, ಎಲ್ಲ ಇದೆ. ಅದು ಏನೆಲ್ಲ ಆಗುತ್ತೆ ಅನ್ನೋದು ಎರಡು ಎಲಿಮೆಂಟ್ಸ್ಗಳು ಸೇರಿದಾಗ. ಸೊ ಅದನ್ನು ತುಂಬ ಚೆನ್ನಾಗಿ ಡೈರೆಕ್ಟರ್ ಸರ್ ಬರೆದಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಶೂಟ್ ಕೂಡ ಮಾಡಿದ್ದಾರೆ. ನಾಳೆ ಲಾಸ್ಟ್ ದಿನ ಶೂಟಿದು. ಆ್ಯಂಡ್ ಪ್ರಮೋದ್ ಅವರಾಗಿರಲಿ ಆ್ಯಂಡ್ ಎಲ್ಲ ತಾರಾಗಣ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನನ್ನ ಪಾತ್ರ ಕೂಡ ನನಗೆ ಸ್ವಲ್ಪ ತೀರಾ ಭಯ ಕೊಟ್ಟಿರುವಂಥ ಪಾತ್ರ ಇದು. ಮಾಡಲಾ ಬೇಡವಾ ಅನ್ನೋದು ಭಾಳ ಭಯ ಆಯಿತು. ನನ್ನಿಂದ ಸಾಧ್ಯನಾ ಇಲ್ವಾ ಅನ್ನೋದಿತ್ತು. ಬಟ್ ಎಲ್ಲರ ಸಹಕಾರದಿಂದ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ಸ್ಪೆಷಲಿ ಪ್ರೊಡ್ಯೂಸರ್ ಸರ್ ಬಗ್ಗೆ ಹೇಳಬೇಕು. ಅಂದರೆ ಈ ಕಂಟೆಂಟಿಗೆ ಏನು ಬೇಕು ಆ್ಯಂಡ್ ಈ ಥರ ಹೊಸ ಪ್ರತಿಭೆಗಳಿಗೆ ಯಾವ ರೀತಿ ಪ್ರೋತ್ಸಾಹ ಮಾಡಬೇಕು ಅನ್ನೋದು ಲೈವ್ ಎಕ್ಸಾಂಪಲ್ ನಮ್ಮ ನಿರ್ಮಾಪಕರು ಮುನೇಗೌಡ ಸರ್ ಅಂತ ಹೇಳ್ಬೋದು. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ದೊಡ್ಡ ದೊಡ್ಡ ಸ್ಟಾರ್ಸ್ಗಳ ಜೊತೆ ಮಾಡುವಂತಹ ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಸೊ ಆ ಸಂಸ್ಥೆಗೆ ಒಳ್ಳೆಯದಾಗಬೇಕು ನನ್ನ ಆಶಯ. ಭುವನಂ ಗಗನಂ, ನೀವು ಭೂಮಿನ ಆಕಾಶನ ಎರಡು ನನ್ನ ಹೆಸರಲ್ಲೇ ಇದೆಯಲ್ಲ ಪೃಥ್ವಿ ಅಂಬಾರ್ ಅಂತ. ಸೊ ಅವರು ಟೈಟಲ್ ಸೆಲೆಕ್ಟ್ ಮಾಡಿದಾಗ ನಾನು ಅದೇ ಹೇಳಿದೆ, ಸರ್ ನನ್ನ ಹೆಸರು ಇಟ್ಕೊಂಡಿದ್ದೀರಾ ನೀವು ಸಿನಿಮಾಗೆ ಅಂತ. ಆ ಥರ ಇಲ್ಲ. ಅಂದರೆ ಎರಡು ಎಲಿಮೆಂಟ್ಸ್ ಇರುವಂಥ ಬೇರೆ ಬೇರೆ ಪಾತ್ರಗಳು ಇದೆ ಇದರಲ್ಲಿ. ಎರಡು ನದಿ ಸೇರಿದಾಗ ಏನೆಲ್ಲ ಆಗುತ್ತೆ ಅನ್ನೋದು ಆ ಥರ ಎರಡು ಕಥೆಗಳಿದೆ. ಎರಡು ಕಥೆಗಳು ಒಂದು ಇಂಟರ್ಸೆಕ್ಷನಲ್ಲಿ ಜಾಯಿನ್ ಆಗಿ ಇಬ್ಬರ ಜೀವನ ಕೂಡ ಒಬ್ರಿಗೊಬ್ರು ತುಂಬ ಎಫೆಕ್ಟ್ ಆಗುವಂಥದ್ದು. ಆ್ಯಂಡ್ ಸ್ಪೆಷಲಿ ಅದನ್ನು ನೋಡಿದ ಆಡಿಯನ್ಸಿಗೆ ಖಂಡಿತವಾಗ್ಲೂ ಎಫೆಕ್ಟ್ ಆಗುವಂತಹ ಕಥೆಗಳಿದು. ಸೊ ಎರಡು ಚೆನ್ನಾಗಿದೆ. ಕೋವಿಡ್ ಟೈಮಲ್ಲಿ ನಮಗೆ ಇಬ್ಬರು ಅತ್ಯದ್ಭುತವಾದ ನಟರು ಸಿಕ್ಕರು ನನ್ನ ಪ್ರಪಂಚದಲ್ಲಿ. ಅವರು ಉಡಾಳ್ ಬಾಬು, ದಿಯಾದಲ್ಲಿ ನೀವು. ಸೊ ಇಬ್ಬರು ಒಂದೇ ಟೈಮಲ್ಲಿ ತುಂಬ ಫೇಮಸ್ ಆಗಿದ್ದೀರಾ. ಅದು ಹೊರ ರಾಜ್ಯದಲ್ಲೂ ಕೂಡ ಫೇಮಸ್ ಆಗಿರುವಂಥದ್ದು. ಸೊ ಈಗ ಇಬ್ಬರು ಆ್ಯಕ್ಟ್ ಮಾಡ್ತಿರೋದ್ರಿಂದ ಎಷ್ಟು ಕಾಂಪಿಟೇಷನ್ ಇದೆ ನಿಮಗೆ ನಿಮ್ಮಲ್ಲೇ? ಕಾಂಪಿಟೇಷನ್ ಅನ್ನೋದಕ್ಕಿಂತ ಅದೇ ಈಗ ಯಾವತ್ತೂ ಕೂಡ ಒಂದು ಫ್ರೇಮಲ್ಲಿ ಇನ್ನೊಬ್ಬ ಆ್ಯಕ್ಟರ್ ಸ್ಟ್ರಾಂಗ್ ಆಗಿದ್ದಾಗ ನಮ್ಮ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ. ಅಂದರೆ ಏನು ಮಾಡಬೇಕಾಗಿ ಬರಲ್ಲ. ಅಂದರೆ ಫ್ರೇಮಲ್ಲಿ ಅವರು ಅರ್ಧ ಕೆಲಸ ಮಾಡಿರ್ತಾರೆ. ಸೊ ಹಾಗಾಗಿ ಕಾಂಪಿಟೇಷನ್ ಅನ್ನೋದಕ್ಕಿಂತ ಇಬ್ಬರು ಒಬ್ರಿಗೊಬ್ರು ನಾವು ತುಂಬ ಒಂಥರ ಸಾಥ್ ಕೊಟ್ಟಿದ್ದೀವಿ ಅಂತ ಹೇಳ್ಬೋದು. ಸೊ ಅವರು ಅದ್ಭುತವಾದ ನಟರು. ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ನನಗೂ ಅಂದರೆ ಒಂದು ಲೆವೆಲ್, ಈಗ ಯಾವುದೋ ಒಂದು ಬ್ಯಾಡ್ಮಿಂಟನ್ ಮ್ಯಾಚ್ ಅಂತ ಹೇಳಿದಾಗ ಅಪೋನೆಂಟ್ ತುಂಬ ಸ್ಟ್ರಾಂಗ್ ಇದ್ದಾಗ ನಾವು ಸ್ಟ್ರಾಂಗಾಗಿ ಆಡ್ತಿರ್ತಾನೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಆ ಜುಗಲ್ಬಂದಿ. ಅಂದರೆ ನನ್ನ ಕ್ಯಾರೆಕ್ಟ್ರೇ ಬೇರೆ ಥರ ಇರೋದು, ಅವ್ರದ್ದು ಕ್ಯಾರೆಕ್ಟರ್ ಬೇರೆ ಥರ ಇದೆ. ಸೊ ಇಬ್ಬರು ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಈಸಿಯಾಗಿ ಮಾಡಿದ್ವಿ. ತುಂಬ ಸೀನ್ಸ್ಗಳು, ತುಂಬ ಕಷ್ಟ ಇರುವಂಥ ಸೀನ್ಸ್ಗಳನ್ನು ತುಂಬ ಈಸಿಯಾಗಿ ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಹೀ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್. ಸೊ ಹಾಗಾಗಿ ಖುಷಿ ಇದೆ. ಆ್ಯಂಡ್ ಆಡಿಯನ್ಸ್ ಯಾವ ಥರ ಅದನ್ನು ತಗೋತಾರೆ ಅನ್ನೋ ಒಂದು ಕುತೂಹಲ ನನಗೆ ಭಾಳ ಇದೆ. ಬಾಲಿವುಡ್ಗೂ ಕೂಡ ಹೋಗಿ ಬಂದ್ರಿ ನೀವು. ಸೊ ದಿಯಾ ರೀಮೇಕ್ ಆಯಿತು ಅಲ್ಲಿ. ಸೊ ಅಲ್ಲಿನ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಜೊತೆಗೆ ಅಲ್ಲಿ ಏನಾದರೂ ಕನ್ನಡ ಸಿನಿಮಾದ ಬಗ್ಗೆ ಮಾತನಾಡಿದ್ರೆ ಹೇಗೆ ಏನು ಅಂತ? ಅಲ್ಲ, ತುಂಬ ಜನ ದಿಯಾ ಸಿನಿಮಾ ನೋಡಿದ್ದಾರೆ, ಅದೇ ಒಂದು ಖುಷಿ ನನಗೆ. ಅಂದರೆ ದಿಯಾ ಸಿನಿಮಾ ಮಾಡಿದಾಗ ಆ ಥರ ಇಂಟೆನ್ಷನ್ ಇರಲಿಲ್ಲ. ಬೇರೆ ಭಾಷೆಯವರು ನಮ್ಮ ಸಿನಿಮಾ ನೋಡ್ತಾರೆ ಅನ್ನೋ ಕನಸು ಮನಸ್ಸೆಲ್ಲ ನಾನು ನೆನೆಸಿರಲಿಲ್ಲ. ಸೊ ಅಲ್ಲಿ ಹೋದಾಗ ಈ ಸಿನಿಮಾ ನಿಮ್ಗೆ ನೋಡಿದ್ದೀವಿ, ತುಂಬ ಖುಷಿ ಆಯಿತು. ಈಗಲೂ ನೋಡ್ತಾ ಇದ್ದಾರೆ. ದಿಯಾ ರೀಮೇಕ್ ಒಂದಾಗಿದೆ, ಬಟ್ ಡಬ್ ಆಗಿರೋದು ಕೂಡ ಒಳ್ಳೆ ವೈರಲ್ ಆಗಿದೆ ಯೂಟ್ಯೂಬಲ್ಲಿ. ಸೊ ಹಾಗಾಗಿ ಖುಷಿ ಇದೆ. ನಾವು ಅಂದರೆ ಆನೆಸ್ಟಿಯಿಂದ, ಅಂದರೆ ನನ್ನ ಬಗ್ಗೆ ಹೇಳ್ತಾ ಇಲ್ಲ, ನಮ್ಮ ದಿಯಾ ನಿರ್ದೇಶಕರು ಅಶೋಕ್ ಸರ್ ತುಂಬ ಆನೆಸ್ಟಿಯಿಂದ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಒಂದು ಸಿಂಪಲ್ ಸ್ಟೋರಿ ಅದು. ಅದರಲ್ಲಿ ಏನು ದೊಡ್ಡ ದೊಡ್ಡ ವಿಷಯಗಳಾಗಲ್ಲ, ಚಿಕ್ಕ ಒಂದು ಸೆಂಟಿಮೆಂಟ್ ಇರುವಂತಹ ವಿಷಯ. ಸೊ ಅದನ್ನು ತುಂಬ ಆನೆಸ್ಟಿಯಾಗಿ ಮಾಡಿರೋದ್ರಿಂದ ಇಷ್ಟು ಜನ ಅದನ್ನು ನೋಡಿದ್ದಾರೆ. ಹೊರ ರಾಜ್ಯದವರು ನೋಡಿದ್ದಾರೆ, ಹೊರ ದೇಶದವರು ನೋಡಿದ್ದಾರೆ. ಸೊ ಅದೊಂದು ಖುಷಿ ಇದೆ. ಆನೆಸ್ಟಿಯಲ್ಲಿ ಕೆಲಸ ಮಾಡಿದ್ರೆ ತನ್ನನ್ನು ತಾನೇ ದೇವರೇ ಒಂಥರ ಯೂನಿವರ್ಸೇ ಬಂದು ಎಲ್ಲ ಕೊಡುತ್ತೆ ಅನ್ನೋದಕ್ಕೆ ಇದೇ ಒಂದು ಲೈವ್ ಎಕ್ಸಾಂಪಲ್. ಸೊ ಭಾಳ ಖುಷಿ ಇದೆ. ಬೇರೆ ಕಡೆ ಹೋದಾಗ
ಬಂದಾಗೆಲ್ಲ ಎಲ್ಲರೂ ಆ ಸಿನಿಮಾ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ಭಾಳ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಕೂಡ ಸೈಟ್ ಮಾಡಿದ್ದಾರೆ ಈ ಸಿನಿಮಾ ನೋಡಿ ಅಂತ. ಸೊ ಅದು ನಮಗೆ ಅಂದರೆ ತಂಡಕ್ಕೆ ಆ್ಯಂಡ್ ಸ್ಪೆಷಲಿ ನಮ್ಮ ನಿರ್ದೇಶಕರು ನಿರ್ಮಾಪಕರಿಗೆ ಸಂದಂಥ ಜಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆಯಲ್ಲ ಸಿನಿಮಾಗಳು, ಈ ಥರ ಕಂಟೆಂಟ್ಸ್ಗಳು ಬರ್ತಾ ಇದೆ, ನಿಮ್ಮಲ್ಲಿ ಕಂಟೆಂಟ್ ತುಂಬ ಚೆನ್ನಾಗಿ ಬರುತ್ತೆ, ಅದು ಇದು ಎಲ್ಲ ಆ ಥರ ಹೇಳಿದಾಗ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಅಂದರೆ ನಮ್ಮಲ್ಲಿ ಅಂಥ ಟ್ಯಾಲೆಂಟ್ಸ್ಗಳು ಇದ್ದಾರೆ ಆ್ಯಂಡ್ ನಮ್ಮ ಟ್ಯಾಲೆಂಟ್ಸ್ಗಳಿಗೆ ಅಲ್ಲಿ ಒಂದು ಪ್ರಾಶಸ್ತ್ಯ ಸಿಗ್ತಾ ಇದೆ. ಆ್ಯಂಡ್ ಸ್ಟಾರ್ಸು ಅಷ್ಟೇ, ಲುಕ್ ಅಂದರೆ ದೊಡ್ಡ ದೊಡ್ಡ ಸಿನಿಮಾಗಳು KGF ಎಲ್ಲ ಬಂದಮೇಲೆ, ಕಾಂತಾರ ಎಲ್ಲ ಬಂದಮೇಲೆ ಅವರು ಈ ರೀತಿ ನೋಡ್ತಾ ಇದ್ದಾರೆ ನಮ್ಮ ಚಿತ್ರರಂಗವನ್ನು. ಸೊ ಅದು ನಮಗೆ ನಾವು ಚಿತ್ರರಂಗದ ಭಾಗ ಆಗಿರೋದ್ರಿಂದ ನಮಗೆ ಭಾಳ ಹೆಮ್ಮೆ ಕೊಡುವಂಥ ವಿಷಯ ಅದು. ಈಗ ಒಂದು ಪಾತ್ರಕ್ಕೆ ನವರಸಗಳು ಇರಬೇಕು ಅಂತ ಅಂದರೆ ಅಲ್ಲಿ ಫಸ್ಟು ಚೂಸ್ ಮಾಡೋದೇ ಪೃಥ್ವಿ ಅಂಬರ್ ಅವ್ರನ್ನ ಎಲ್ಲರೂ ಕೂಡ. ಸೊ ಇಲ್ಲಿವರೆಗೂ ದಿಯಾ ಸಿನಿಮಾ ಆದಮೇಲೆ ಪೃಥ್ವಿ ಅಂಬರ್ ಅವ್ರಿಗೆ ಎಷ್ಟು ಆಫರ್ಸ್ ಬಂತು, ಎಷ್ಟು ರಿಜೆಕ್ಟ್ ಮಾಡಿದ್ರು, ಫೈನಲಿ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ರಿಜೆಕ್ಟ್ ಅಲ್ಲ, ಆ ಥರ ಎಲ್ಲ ಅಷ್ಟೆಲ್ಲ ಏನಿಲ್ಲ. ಬಟ್ ನನ್ನ ಲಕ್ ಅಂತ ಅನ್ಕೋತೀನಿ, ಕೆಲವೊಂದು ಚಾಲೆಂಜಿಂಗ್ ಪಾತ್ರಗಳಿಗೆ ನನ್ನನ್ನು ಚೂಸ್ ಮಾಡ್ತಾರೆ ಅನ್ನೋದು. ಸೊ ಅದು ಖುಷಿಯ ವಿಚಾರ. ಫ್ಯಾನ್ಸ್ಗಳಿಗೆ ಫ್ಯಾನ್ಸ್ ಅನ್ನೋದಕ್ಕಿಂತ ನನ್ನ ಕೆಲಸವನ್ನು ಇಷ್ಟಪಡೋರು ಅಂತ ಹೇಳ್ತೇನೆ. ಫ್ಯಾನ್ಸ್ ಇರೋವಂಥ ಲೆವೆಲ್ಗೆಲ್ಲ ಬಂದಿಲ್ಲ ನಾನು, ಬಟ್ ಕೆಲಸ ಇಷ್ಟಪಡೋರಿಗೆ ನಾವು ಖುಷಿ ಇದೆ. ಅಂದರೆ ಲೈಕ್ ದಿಯಾ ಬರೋವರೆಗೂ ನಾನು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಯಾವುದೇ ಒಂದು ಸ್ವಲ್ಪ ಟ್ಯಾಲೆಂಟ್ ಇದ್ದರೆ, ಪ್ರತಿಭೆ ಇದ್ದರೆ ಅವರ ಕೈ ಯಾರು ಬೇಕಾದರೂ, ಅಂದರೆ ಆಡಿಯನ್ಸ್ ನಮ್ಮ ಕನ್ನಡದವರು ಹಿಡಿತಾರೆ ಅನ್ನೋದಕ್ಕೆ ಲೈವ್ ನಿದರ್ಶನ ನಾನು ಕೂಡ. ಹಾಗಾಗಿ ಇದೇ ರೀತಿ ನಾನು ಅಂತಲ್ಲ, ನನಗಿಂತ ತುಂಬ ಟ್ಯಾಲೆಂಟೆಡ್ ಇರುವಂಥ ಭಾಳಷ್ಟು ಜನ ಯುವಕರಿದ್ದಾರೆ, ಭಾಳಷ್ಟು ಜನ ನ್ಯೂ ಕಮರ್ಸ್ ಇದ್ದಾರೆ. ಅವ್ರನ್ನೂ ಅಷ್ಟೇ ಪ್ರೋತ್ಸಾಹ ನೀವು ಮಾಡಿ, ಖಂಡಿತವಾಗ್ಲೂ ಹೊಸ ಟ್ಯಾಲೆಂಟ್ಸ್ಗಳಿಗೆ ಬಂದು ಒಂದು ಪ್ಲ್ಯಾಟ್ಫಾರ್ಮ್ ನಮ್ಮ ಕನ್ನಡ ಚಿತ್ರರಂಗ ಆಗಲಿ ಅನ್ನೋದು ನನ್ನ ಆಶೆ. ಸೊ ಅದೇ ನನ್ನ ಆಶೆ, ಎಲ್ರಿಗೂ ಒಂದು ಅವಕಾಶ ಇರಲಿ ಅಂತ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಪೃಥ್ವಿ ಅಂಬರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.